ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ಇರುವಂಥ ಹೆಸರುಬೇಳೆಯಿಂದ ಈರುಳ್ಳಿಯನ್ನು ಹಾಕದೆ ಪಕೋಡವನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಒಂದು 3/4 ಕಪ್ನಷ್ಟು ಸಿಪ್ಪೆ ಇರುವಂಥ ಹೆಸರುಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ನೀವು ಹೆಸರು ಕಾಳಿಂದನೂ ಕೂಡ ಮಾಡ್ಕೊಳ್ಬಹುದು, ಆದರೆ ಅದನ್ನು ಪೂರ್ತಿ ರಾತ್ರಿ ನೆನೆಸಿಟ್ಕೊಳ್ಬೇಕಾಗತ್ತೆ. ಇದನ್ನು ಒಂದು 2 ಬಾರಿ ತೊಳೆದು ನಂತರ ಇದನ್ನು ಒಂದು 3 ರಿಂದ 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈಗ ಇದು 4 ಗಂಟೆಗಳ ಕಾಲ ನೆಂತಿದೆ. ಇದರಲ್ಲಿರುವಂಥ ನೀರನ್ನು ಪೂರ್ತಿಯಾಗಿ ನಾವು ಶೋಧಿಸಿಕೊಂಡು ನಂತರ ಒಂದು ಮಿಕ್ಸಿ ಜಾರಿಗೆ ಈ ಕಾಳನ್ನು ಸೇರಿಸ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಒಂದು 3 ಹಸಿಮೆಣಸಿನಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಶುಂಠಿಯನ್ನು ಸೇರಿಸ್ಕೊಂಡು ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ತುಂಬ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬಾರ್ದು. ನೋಡಿ, ಈ ರೀತಿಯಾಗಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾವೀಗ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ನಾವಿಲ್ಲಿ ಹೆಚ್ಚಿಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಈ ಹಿಟ್ಟಿಗೆ ನಾನಿಲ್ಲಿ 1 ಚಮಚದಷ್ಟು ಕಪ್ಪು ಮೆಣಸನ್ನು ಹಾಗೆ 1 ಚಮಚದಷ್ಟು ಧನಿಯಾ ಕಾಳನ್ನು ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಟ್ ಮಾಡಿರುವಂತಹ ಸಬ್ಬಕ್ಕಿ ಸೊಪ್ಪನ್ನು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ನಾನಿಲ್ಲಿ ಇದಕ್ಕೆ 1 ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಕೈಯಿಂದ ನೋಡಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಬೇಳೆ ಒಂದನ್ನು ನೆನೆಸಿಟ್ಕೊಂಡ್ರೆ ಈ ಪಕೋಡವನ್ನು ಕೇವಲ 5 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಹಿಟ್ಟನ್ನು ಈ ರೀತಿ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗಾಗಲೇ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಈ ಹಿಟ್ಟನ್ನು ಸ್ವಲ್ಪನೇ ತೆಗೆದು ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ಈ ಪಕೋಡವನ್ನು ನಾವು ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಮೇಲ್ಭಾಗದಲ್ಲಿ ಬೇಗನೆ ಕಪ್ಪಾಗಿ ಹೋಗುತ್ತೆ, ಒಳಭಾಗದಲ್ಲಿ ಬೆಂದಿರೋದಿಲ್ಲ. ನೋಡಿ, ಈ ರೀತಿ ಇದನ್ನು ಫ್ರೈ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬಂದ ನಂತರ ಇದನ್ನು ತೆಗೆದು ಒಂದು ಜಾಲಿಗೆ ಹಾಕ್ಕೊಳ್ಳೋಣ. ಈ ಪಕೋಡ ಎಣ್ಣೆಯನ್ನು ಹೆಚ್ಚಾಗಿ ಅಬ್ಸರ್ವ್ ಮಾಡೋದಿಲ್ಲ. ನಾನಿಲ್ಲಿ ಸೋಡವನ್ನು ಉಪಯೋಗಿಸ್ಕೊಂಡಿಲ್ಲ, ನಿಮಗೆ ಬೇಕಂದರೆ ಹಾಕ್ಕೊಳ್ಬಹುದು. ನೋಡಿ, ಇಷ್ಟ ಆದರೆ ನಮಗೀಗ ಹೆಸರುಬೇಳೆ ಪಕೋಡವು ಸರ್ವ್ ಮಾಡೋದಕ್ಕೆ ರೆಡಿ ಆಯಿತು. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಈ ಹೆಸರುಬೇಳೆ ಪಕೋಡವನ್ನು ಮಾಡ್ಕೊಳ್ಬೋದು ಅಂತ. ಇದನ್ನು ನಾವಿಲ್ಲಿ ಟೊಮೊಟೊ ಕ್ಯಾಚಪ್ ಹಾಗೆ ಪುದೀನ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನೀಗ ನಿಮಗೆ ಒಂದನ್ನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಮೇಲ್ಭಾಗದಲ್ಲಿ ಕ್ರಿಸ್ಪಿಯಾಗಿ ಒಳಭಾಗದಲ್ಲಿ ಸಾಫ್ಟಾಗಿ ಬಂದಿದೆ. ಈರುಳ್ಳಿಯನ್ನು ಹಾಕದೆ ಹೇಗೆ ಪಕೋಡ ಮಾಡ್ಕೊಳ್ಬೋದು ಅಂತ ನೋಡ್ಕೊಂಡ್ರಿ ಅಲ್ವಾ. ಈಗಂತೂ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಟೀ ಕಾಫಿ ಟೈಮಿಗಂತೂ ಏನಾದರೂ ಬಿಸಿಯಾಗಿ ತಿನ್ಬೇಕನ್ಸಿದ್ರೆ ಈ ಹೆಸರುಬೇಳೆ ಪಕೋಡವನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಈಸಿ ಹಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.